ಒಂದಾನೊಂದು ಕಾಲದಲ್ಲಿ ಗ್ರಾಮೀಣ ಭಾಗದ ಜನ ಸೇರಿದಂತೆ ಬಹುತೇಕರಿಗೆ ಮಣ್ಣಿನ ಮಡಕೆಯೇ ಆಧಾರವಾಗಿತ್ತು. ಆದರೆ ಇತ್ತೀಚೆಗೆ ನಾನ್ಸ್ಟಿಕ್ ಕಾವಲಿ, ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗಳ ಹಾವಳಿಯಿಂದಾಗಿ ಮಣ್ಣಿನ ಮಡಿಕೆಗೆ ಬೇಡಿಕೆ ಕಡಿಮೆಯಾಗಿದೆ. ವಂಶ ಪಾರಂಪರ್ಯವಾಗಿ ಕುಲಕಸುಬಾಗಿ ಮಾಡಿಕೊಂಡು ಬಂದಿರುವ ಕುಂಬಾರಿಕೆ ವೃತ್ತಿಯು ಕಣ್ಮರೆಯಾಗ್ತಿದೆ. ಅಂದಿನ ದಿನಗಳಲ್ಲಿ ಮಣ್ಣಿನಿಂದ ಮಾಡಿದ ಉತ್ಪನ್ನಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇತ್ತು. ಈಗಿನ ಜನರೇಷನ್ ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗೆ ಮಾರು ಹೋಗ್ತಿದೆ. ಆದರೂ ಮಡಿಕೇರಿ, ಪುತ್ತೂರು ಮತ್ತಿತರ ಕಡೆಗಳಲ್ಲಿ ಕುಂಬಾರಿಕೆ ವೃತ್ತಿ ಇನ್ನೂ ಜೀವಂತವಾಗಿದೆ. ಮಣ್ಣಿನ ಪಾತ್ರೆಗಳಿಗೆ ಹಿನ್ನಡೆಯಾದರೂ ಗ್ರಾಮೀಣರು ಮಣ್ಣಿನ ಮಡಿಕೆಗಳ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಈಗಲೂ ಸಹ ಹಳ್ಳಿಗಳಲ್ಲಿ ಅಡುಗೆ ಮಾಡಲು ಮಣ್ಣಿನ ಮಡಿಕೆಗಳನ್ನು ಬಳಸುತ್ತಿರುವುದನ್ನು ಕಾಣಬಹುದು. ಮಡಿಕೇರಿ ಬಳಿಯ ತಾಳತ್ಮನೆ ನಿವಾಸಿ ಕೆಆರ್ ಸಂತೋಷ್ ಎಂಬವರಿಗೆ ಇದುವೇ ಕುಲಕಸುಬು. ಪೂರ್ವಜರ ಕಾಲದಿಂದಲೂ ಇದೇ ವೃತ್ತಿಯಲ್ಲಿ ಪಳಗಿರುವವರು. ಸಂತೋಷ್ ಅವರ ತಂದೆ ಕಾಲವಾದ ಬಳಿಕ ಅಣ್ಣ ಕೆಆರ್ ರಾಜಾ ಅವರು 2020ರಲ್ಲಿ 50 ಲಕ್ಷ ಬಂಡವಾಳ ಹಾಕಿ ಮಂಗಳೂರು ರಸ್ತೆಯಲ್ಲಿ ಮಡಿಕೆ ಫ್ಯಾಕ್ಟರಿ ಆರಂಭಿಸಿದ್ರು. ಸಹೋದರರು ಶ್ರಮಪಟ್ಟು ತಮ್ಮ ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಕನಸು ಕಂಡಿದ್ರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಲಾಭದಲ್ಲೇ ಉದ್ಯಮ ನಡೆಯುತ್ತಿದ್ದಾಗ ದಿಢೀರನೆ ಕೆಆರ್ ರಾಜಾ ಮರಣ ಹೊಂದಿದ್ರು. ಅದಾದ ಬಳಿಕ ಫ್ಯಾಕ್ಟರಿಯು ಮುಚ್ಚಿ ಹೋಯಿತು. ತಯಾರಿಸಿಟ್ಟಿದ್ದ ಮಡಿಕೆಗಳೆಲ್ಲ ಮಾರಾಟವಾದ ಬಳಿಕ ಸಂತೋಷ್ ಅವರು ತಮ್ಮ ಪತ್ನಿ ಅಜಿತಾ ಜೊತೆ ಸೇರಿ ಕೇರಳದಿಂದ ಮಡಿಕೆ ಖರೀದಿಸಿ ಮಡಿಕೇರಿಯಲ್ಲಿ ವ್ಯಾಪಾರಕ್ಕಿಳಿದ್ರು. ಕಳೆದ 2-3 ವರ್ಷಗಳಿಂದ ಇಲ್ಲೇ ವ್ಯಾಪಾರ ನಡೆಸುತ್ತಿದ್ದಾರೆ. ನಮ್ಮ ಕುಂಬಾರ ಸಂಘದಿಂದ ನಮಗೆ ಮಿಷಿನ್ ಎಲ್ಲ ಬಂತು. ಫ್ಯಾಕ್ಟ್ರಿ ಮಾಡಿದ್ರು. ಫ್ಯಾಕ್ಟ್ರಿ ಮಾಡಿ 3 ವರ್ಷ ಅಣ್ಣ ನಡ್ಸ್ಕೊಂಡು ಹೋಗ್ತಿದ್ದ. ಅಣ್ಣ ಸಡನ್ನಾಗಿ ಡೆತ್ ಆದರು. ಅದರಿಂದಾಗಿ ಬಂಡವಾಳ ಇಲ್ಲದೆ ಫ್ಯಾಕ್ಟ್ರಿ ಹಂಗೆ ಮುಚ್ಚೋಗಿದೆ. ಇದರಿಂದ ನಾವು ಅದನ್ನು ನಡ್ಸ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಏನಂದರೆ ಈಗ ತರಿಸೋದು, ನಾನು ಕೇರಳದಿಂದ ತರಿಸೋದು. ಈಗ ಮಾಡಿದೆಲ್ಲ ಮುಗೀತು, ಕೇರಳದಿಂದ ತರಿಸೋದು. ಇದರಿಂದ ಪ್ರಯೋಜನ ಅಂತ ಹೇಳಿದ್ರೆ ಕೆಮಿಕಲ್ ನಿಮಗೆ ಎರಡು ಹಾಕಿಲ್ಲ, ಹೊಟ್ಟೆ ಒಳಗೆ ಹೋಗಿಲ್ಲ. ಇದು ಹೇಳ್ಕೊಳ್ತದೆ. ಯಾವುದೇ ತರಕಾರಿಯಲ್ಲಿ ಕೆಮಿಕಲ್ ಬರಲಿ, ನೀರಲ್ಲಿ ಕೆಮಿಕಲ್ ಬರಲಿ, ಆ್ಯಡ್ ಆಯ್ತದೆ ಇದರಲ್ಲಿ. ಇದು ಆ್ಯಡ್ ಆಗಿ ಬಿಟ್ಕೊಡೋದಿಲ್ಲ, ಫುಡ್ಡಲ್ಲಿ ಬಿಟ್ಕೊಡೋದಿಲ್ಲ. ಅದಕ್ಕಾಗಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿರ್ತದೆ. ಬೇಡಿಕೆ ಕಮ್ಮಿ ಇದೆ, ತಗೊಳ್ತಾರೆ, ಕಮ್ಮಿ ಕೇಳ್ತಾರೆ. ಇದ್ರದ್ದು ಪರಿಶ್ರಮ ನಮಗೆ ಗೊತ್ತು. ಮಾಡಿ ತಂದು ಬೇಯಿಸಿ ಬೇಯಿಸೋತ್ತಿಗೆ ಒಟ್ಟಿ ಹೋಯ್ತದೆ. 100 ಮಾಡಿದರೆ 75 ಸಿಗೋದು ಕಷ್ಟ, 50 ಸಿಗೋದು ಕಷ್ಟ. ಒಂದೊಂದು ಮಿಸ್ಟೇಕ್ ಆಯ್ತದೆ, ಅದರಲ್ಲಿ ಅಲ್ಲೇ ಹೋಗಿಬಿಡ್ತದೆ. ಹೊಡೆದೋಗಿ ನೀವು ಈಗ ಕ್ರ್ಯಾಕ್ ಇರೋದು ನಾವು ಕೊಡೋದಿಲ್ಲ. ಯಾಕೆ ಕ್ರ್ಯಾಕ್ ಇಟ್ಟು ಕೊಟ್ಟರೆ ನಮಗೆ ವ್ಯಾಪಾರ ನಾಳೆ ಬರೋದಿಲ್ಲ. ಅದಕ್ಕಾಗಿ ಯಾವತ್ತೂ ನಾವು ಚೆನ್ನಾಗಿ ನೋಡಿ ಚೆನ್ನಾಗಿ ತಗೊಂಡೋಗೋದು ಸ್ವಲ್ಪ ಸೂಕ್ಷ್ಮ ತಗೊಂಡೋಗ್ಬೇಕು. ಕುಡಿಯುವ ನೀರನ್ನು ಕಡಿಮೆ ವೆಚ್ಚದಲ್ಲಿ ತಂಪಾಗಿಡಲು ಸುಲಭ ಹಾಗೂ ಸರಳ ವಿಧಾನ ಮಣ್ಣಿನ ಮಡಕೆ. ಮಡಕೆ ಫಿಲ್ಟರ್ನಲ್ಲಿ ನೀರು ತುಂಬಿಸಿಡುವುದು ಆರೋಗ್ಯಕರ ಮಾತ್ರವಲ್ಲದೆ ಫ್ಯಾಷನ್ ಆಗಿಯೂ ಬದಲಾಗಿದೆ. ಬೇಸಿಗೆ ಬಂದಿದೆ. ನೆತ್ತಿ ಸುಡುವ ರಣ ಬಿಸಿಲಿಗೆ ಸುಸ್ತಾಗುವ ಜನರಿಗೆ ತಣ್ಣನೆಯ ನೀರು ಬೇಕೆನಿಸಿದಾಗ ಮಡಕೆ ಫಿಲ್ಟರ್ ನೀರು ಸಿಕ್ಕರೆ ಮಹದಾನಂದ. ಫ್ರಿಡ್ಜ್ ಇದ್ದರೂ ಕೆಲವರಿಗೆ ಮಣ್ಣಿನ ಮಡಕೆಯ ನೀರು ಕುಡಿದರೆ ಮಾತ್ರ ಸಮಾಧಾನ. ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಬಗೆ ಬಗೆಯ ಖಾದ್ಯಗಳು ಹೆಚ್ಚು ರುಚಿಕರ, ಆರೋಗ್ಯಕ್ಕೂ ಪೂರಕ. 150 ರೂಪಾಯಿಯಿಂದ 1000 ಬೆಲೆಯ ನೀರಿನ ಫಿಲ್ಟರ್, ಕುಡಿಕೆ, ಅನ್ನ ಬೇಯಿಸುವ ಮಡಿಕೆ, ಧೂಪ ಚಟ್ಟಿ, ಹೀಗೆ ಮಣ್ಣಿನ ಪಾತ್ರೆಗಳು, ಅಲಂಕಾರಿಕ ವಸ್ತುಗಳು ಇಲ್ಲಿ ಸಿಗುತ್ತವೆ. ಚೀನಚಟ್ಟಿಂದ ಪಲ್ಯ ಮಾಡ್ಕೋಬೋದು, ಒಗ್ಗರಣೆ ಮಾಡ್ಕೋಬೋದು, ಯಾವುದು ಬೇಕಾದ್ರೂ ಚಿಕ್ಕ ಸಾಂಬಾರು ಮಾಡ್ಕೋಬೋದು, ಇದು ಮಾಡ್ಕೋಬೋದು. ಇದರಲ್ಲಿ 2 ವೆರೈಟಿ ಇದೆ. ಇದೊಂದು ವೆರೈಟಿ, ಇದೊಂದು ವೆರೈಟಿ. ಇದು ಅಂತ ಹೇಳಿದ್ರೆ ನಮಗೆ ಒಂದ್ಸತಿ ಆ ಥರ ಬೆಂದು ಕೆಂಪಾಗಿ ಸಿಗ್ತದೆ. ಅದರಿಂದ ಉಮಿ ಹಾಕಿ ನಾವು ಪಂಡ್ ಕಾಲದಲ್ಲೆಲ್ಲ ಉಮಿ ಹಾಕಿ ಬೇಯಿಸ್ತಿದ್ರು ಮನೆ ತೊಗೊಂಡೋಗಿ. ಅದು ಬೇಡ ಅಂತೇಳಿ ಡೈರೆಕ್ಟ್ ಮಾಡಿಕೊಡೋದಂತ. ಇದು ಡೈರೆಕ್ಟ್ ಆಗೈತದೆ. ಇದು ಗಂಜಿ ನೀರು ಹಾಕಿ ಒಂದು ಸತಿ ಕುದಿಸ್ಬಿಟ್ರೆ ಡೈರೆಕ್ಟ್ ಮಾಡ್ಕೊಬೋದು. ಇದು ಗಂಜಿ ನೀರು ಹಾಕಿ ಪಳಗಿಸ್ಬಿಟ್ಟು ನೀವು ಮಾಡ್ಕೊಳ್ಬೇಕಾಗ್ತದೆ. ಇದು ಮತ್ತು ಎಣ್ಣೆಲ್ಲ ಉಜ್ಜಿ ಒಂದಿನ ಮಡಗಿ ಯೂಸ್ ಮಾಡಬೇಕಾಯ್ತದೆ. ಇದು ಡೈರೆಕ್ಟ್ ಮಾಡ್ಕೊಬೋದು. ಇವತ್ತು ತಗೊಂಡೋಗಿ ಇವತ್ತೇ ನೀವು ಮಾಡ್ಕೊಬೋದು. ಈ ಥರ 2 ವೆರೈಟಿ ಇದೆ. ಮತ್ತು ಇದು ಮೀನು ಸಾರು ಅಂತ ಹೇಳ್ಬಿಟ್ಟು ಮಾಡೋದು, ಅಗಲಾಗಿ ಇರ್ತದೆ, ಮೀನಿಗೆಲ್ಲ ಬೇಕಾಯ್ತದೆ, ಹೊಡಿತದಲ್ಲ ಅದಕ್ಕೆ. ಇದು ಮೀನು ಸಾರು ಚಟ್ನಿ. ಇದು ಸಾಂಬಾರು ಚಟ್ನಿ ಅಂತ ಹೇಳ್ತಾರೆ. ಸಾಂಬಾರು ಮಾಡೋಕ್ಕೆ ಮಾಂಸದ ಬೇಯಿಸ್ಕೊಬೋದು, ಸಾಂಬಾರು ಅದು ಮಾಡ್ಕೊಬೋದು. ಡೈಲಿ ಯೂಸ್ ಆದರೆ ತುಂಬ, ಇಲ್ಲದ್ರೆ ತುಂಬ ದಿವಸ ಮಡಗಿದರೆ ಒಂದು ಸತಿ ಯೂಸ್ ಮಾಡಿ ಮಡಗಿದರೆ ಫಂಗಸ್ ಬರ್ತದೆ. ಫಂಗಸ್ ಮಾಡಿದರೆ ಮಾಡಬಾರ್ದು, ಡೈಲಿ ಯೂಸ್ ಮಾಡಬೇಕು. ಮತ್ತು ಕೆಮಿಕಲು ಸಹ ನೀವು ಇದು ಬರ್ತದೆ, ಆ್ಯಡ್ ಹಾಕಿಲ್ಲ.
ಯಾವುದೇ ತರಕಾರಿಯಲ್ಲಿ ಕೆಮಿಕಲ್ ಇದ್ದರೆ ಹೇಳ್ಕೊಳ್ತದೆ ಈ ಮಣ್ಣಲ್ಲಿ. ಇದು ನಮಗೆ ಈಗ ಒಂದು ಟೇಬಲ್ ಬೇರೆ ಸರ್ವಿಂಗ್ ಬೌಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಅದಕ್ಕೆ ಮುಚ್ಚಳ ಬರ್ತದೆ, ಮುಚ್ಚಳ ಉಂಟಲ್ಲಿ. ಮತ್ತು ಇದು ಮೀನು ಸಾರೆ ಚಟ್ಟಿ, ಇದು ಚಿಕ್ಕದ ಸೈಜಲ್ಲಿ, ಇದು ದೊಡ್ಡ ಸೈಜಲ್ಲಿ. ಇನ್ನೂ ದೊಡ್ಡ ಸೈಜಲ್ಲಿ ಬಂದಿಲ್ಲ, ಬರಬೇಕು. ಇದು ಫಿಲ್ಟ್ರ್ ಅಂತ, ಇದು 10 ಲೀಟ್ರ್ ಫಿಲ್ಟ್ರು. ಇದನ್ನು ಏನಂತ ಹೇಳಿದರೆ ನೋಡಿ, ಈ ಥರ ನಿಮಗೆ ಕೆಮಿಕಲ್ ತೆಗೆದುಬಿಟ್ಟು ಶುದ್ಧ ನೀರು ಕೊಡ್ತದೆ, ತಂಪಾಗಿ ಇರ್ತದೆ. ಈ ಥರ ಬೇಕಾದ್ರೆ ನೀವು ಕ್ಯಾನಲ್ಲಿ ಬೇಕು ಮಾಡ್ಕೊಬೋದು, ಇಲ್ಲಾಂದರೆ ಹಂಗೆ ಕುಸಿ ನೀರನ್ನ ನೀವು ಮುಚ್ಚಳ ಹಾಕಿ ಹಿಂಗೆ ಮಾಡ್ಕೊಳ್ಬೋದು. ಇದು ನೋಡಿ, ಇಲ್ಲಿಗೆ ಬ್ಲೀಚಿಂಗ್ ಪೌಡ್ರದು ಕೆಮಿಕಲ್ ಇರ್ತದೆ, ಈ ಥರ ಬರ್ತದೆ, ವೈಟ್ ಆಗಿ ಬರ್ತದೆ. ವೈಟ್ ಆಗೋದು ಫಂಗಸ್ ಅಲ್ಲ, ಅದು ಫಿಲ್ಟರ್ ಆಗಿ ನಮಗೆ ಶುದ್ಧ ನೀರು ಕೊಡ್ತದೆ. ಮತ್ತು ಇದು ಮಣ್ಣು ಯಾವುದೇ ಕೆಮಿಕಲು ಮಿಕ್ಸ್ ಆಗಿಲ್ಲ. ಮಿಕ್ಸ್ ಆಗಿದ್ದರೆ ನಮಗೆ ಎಲ್ಲ ಹೋಗ್ಬಿಡ್ತದೆ. ಪಟಾಕಿ ಸಿಡಿದಾಗಿ, ಬಾಂಬ್ ಸಿಡಿದಾಗಿ ಸಿಡಿತದೆ. ಅದಕ್ಕಾಗಿ ಮರಳು ಮಣ್ಣು, ಜೇಡಿ ಮಣ್ಣು ಅದರಿಂದ ಮಾಡೋವಂಥದ್ದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬೇಟೆ ನಾಯಿ ಇದೆ. ಬೇಟೆ ನಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡಗಲ್ಲಿ ಎಲ್ಲ ಕೊಡ್ತಾರೆ. ಬೇಟೆ ನಾಯಿ, ಜೋಡಿ ನಾಯಿ, ಸಿಂಗಲ್ ನಾಯಿ ಎಲ್ಲ ಕೊಡ್ತಾರೆ. ಅದಕ್ಕೆ ಇಲ್ಲಿ ಸಿಗ್ತದೆ, ನಮ್ಮಲ್ಲಿ ಸಿಗ್ತದೆ. ನೋಡಿ, ಇದು ಧೂಪ ಚಟ್ಟಿ ಅಂತ, ಧೂಪ ಮಕ್ಕಳಿಗೆಲ್ಲ ಧೂಪ ಹಾಕ್ತಾರೆ. ಅದು ಈ ಥರದ್ದು ಇದೆ, ಈ ಥರದ್ದು ಇದೆ, ಈ ಥರದ್ದು ಇದೆ ಧೂಪ ಚಟ್ಟಿ ಅಂತ. ಮತ್ತು ಹಳೆ ಕಾಲದಲ್ಲಿ ಶೇವಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾಯಿನ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇದೆ ಯಾವುದು ಉಂಡಿ. ಇದೆಲ್ಲ ನಮ್ಮದು ಡಿಸೈನ್ ವರ್ಕು ಸುಮಾರು ಇತ್ತು. ಇದಿಲ್ಲ, ಇದು ಬಲ್ಬ್ ಹಾಕ್ತಾರೆ, ಮನೆ ಮುಂದುಗಡೆ ಬಲ್ಬ್ ಹಾಕ್ತಾರೆ. ಸುಮಾರು ಇತ್ತು, ಅದು ಹೋಯ್ತು. ನಮ್ಮ ಅದೇ ಥರ ದೀಪನೂ ಇದೆ ನೋಡಿ, 5 ದೀಪ ಇದೆ. 5 ದೀಪದು ಸ್ಟೆಪ್ ಬೈ ಸ್ಟೆಪ್ಪು, 5 ದೀಪ ಉರಿಸ್ಬೋದು. ಜೇಡಿ ಮಣ್ಣಿನಿಂದ ಪಾತ್ರೆ ತಯಾರಿಸುವುದು ಸುಲಭದ ಕೆಲಸವೇನಲ್ಲ. ಮಣ್ಣಿಗೆ ಮಡಕೆಯ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಿಸಿ ಬೆಂಕಿಯಲ್ಲಿ ಕಾಯಿಸುವ ಸಂದರ್ಭ ಕೆಲವೊಂದು ಒಡೆದು ಹೋಗುತ್ತದೆ. ತಾಳ್ಮೆ, ಶ್ರದ್ಧೆಯಿಂದ ಕೆಲಸ ನಿಭಾಯಿಸಬೇಕಾಗುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕುಂಬಾರರು ಸಿದ್ಧಪಡಿಸಿದ ಮಡಕೆ ಅತಿ ಅಗತ್ಯವಾಗಿ ಬೇಕು. ಹುಟ್ಟಿನ ಸಂಭ್ರಮಕ್ಕೂ ಸಾವಿನ ಸೂತಕಕ್ಕೂ ಮಣ್ಣಿನ ಮಡಕೆಯ ಅವಶ್ಯಕತೆ ಇದ್ದೇ ಇದೆ. ಮಡಿಕೆ ಮಾರುವ ವ್ಯಾಪಾರಿಗಳು ಫುಟ್ಪಾತ್, ಹೆದ್ದಾರಿ ಬದಿಗಳಲ್ಲಿ ಮಡಿಕೆ ಪೇರಿಸಿಕೊಂಡು ಗ್ರಾಹಕರಿಗಾಗಿ ಕಾಯುತ್ತಿದ್ದಾರೆ. ಹಾಗಾದ್ರೆ ಇನ್ನೇಕೆ ತಡ? ಬನ್ನಿ, ನಿಮ್ಮ ಜೇಬಿನ ಭಾರಕ್ಕೆ ಒಪ್ಪುವ ಮಣ್ಣಿನ ಮಡಿಕೆ ಕೊಂಡುಕೊಳ್ಳಿ. ಮಣ್ಣಿನ ಪಾತ್ರೆಗಳನ್ನು ಖರೀದಿಸೋದ್ರಿಂದ ಕುಲಕಸಬುದಾರರಿಗೆ ಪ್ರೋತ್ಸಾಹ ನೀಡಿದಂತಾಗುವುದಲ್ಲದೆ ಸಂಸ್ಕೃತಿ ಮರುಕಳಿಸಿದಂತೆಯೂ ಆಗಲಿದೆ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್, ಮಡಿಕೇರಿ.